ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ರತಿ ಗುರುವಾರ ಪ್ರತಿ ರಾಯರನ್ನ ಹೋಗಿ ನಾವು ನೋಡ್ಕೊಂಡು ಬರ್ತೀವಿ. ಅದೇ ರೀತಿಯಾಗಿ ಶುಕ್ರವಾರ ಯಾವ ದೇವರ ಆರಾಧನೆಯನ್ನ ಮಾಡ್ತೀವಿ. ಅದರಲ್ಲೂ ನಿನ್ನೆಯ ಒಂದು ವಿಶೇಷ ಸಂಚಿಕೆಯಲ್ಲಿ ಸಂತಾನ ಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಕಷ್ಟು ವರ್ಷಗಳಿಂದ ಮದುವೆ ಆಗಿರ್ತೀರಾ, ಆದರೂ ಸಹ ಮಕ್ಕಳಿಲ್ಲ ಅನ್ನುವಂತಹ ಒಂದಷ್ಟು ಬಾಧೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ನಿಯಮವನ್ನು ಗುರುಮಾತಾ ತಿಳಿಸ್ಕೊಡ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ಆ ವಿಚಾರದ ಕುರಿತು ಮತ್ತೊಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡೋಕೆ ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಮಂತ್ರಾಲಯದಲ್ಲಿ ಹೋಗಿರೋಂಥವ್ರು ಖಂಡಿತವಾಗ್ಲೂ ಭಗವಂತನಿಗೆ ಸೇವೆ ಚೆನ್ನಾಗಿ ಮಾಡಿ, ಅದೇ ರೀತಿ ಮನಸ್ಸಿಂದ ಸೇವೆ ಮಾಡಿ, ಎಂಥದ್ದೇ ಕಷ್ಟ ಆಗಿರಲಿ, ಎಂಥದ್ದೇ ಸಮಸ್ಯೆ ಆಗಿರಲಿ, ಖಂಡಿತವಾಗ್ಲೂ ಸರಿಯಾಗುತ್ತೆ. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ರಾಘವೇಂದ್ರ ಸ್ವಾಮಿ ಭಕ್ತರುಗಳಿಗೆ ಎಂಥದ್ದೇ ಕಷ್ಟ ಬಂದಿದ್ರೇನು ಸರಿ ಅವ್ರನ್ನ ಬಿಟ್ಟು ಯಾವ ಕಡೆಗೂ ಹೋಗಬೇಡಿ. ಯಾಕೆ ಅಂತಂದರೆ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗೆ ಮಾಲೆ ಹಾಕ್ಕೊಳ್ಳೋ ಅಂಥದ್ದು ಸಹ ಇದೆ. ಯಾಕೆ ಮಾಲೆ ಹಾಕ್ಕೊಳ್ಳೋದು ಅಂತಂದರೆ ತುಂಬ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಸಿಗಾಕೊಂಡಿರೋ ಅಂಥವ್ರಿಗೆ ಮಾಲೆ ಹಾಕ್ಕೊಂಡು 9 ದಿವಸ, 11 ದಿವಸ, 13 ದಿವಸ ಈ ಥರ ಒಂದೊಂದು ಇದಿದೆ. 51 ದಿವಸ ಈ ಥರ ಎಲ್ಲ ಇದೆ, 48 ದಿವಸ ಈ ಥರ ಮಾಲೆ ಹಾಕ್ಕೊಂಡು ಭಗವಂತನಿಗೆ ಹೋಗ್ಬಿಟ್ಟು ಬರೋ ಅಂಥದ್ದು. ಹೆಣ್ಮಕ್ಳಾಗಿದ್ದರೆ ಒಂದು 21 ದಿವಸ ಅಥವಾ 19 ದಿವಸ ಈ ಥರ 7 ದಿವಸ, 9 ದಿವಸ ಈ ಥರ ಎಲ್ಲ ಇದೆ. ಖಂಡಿತವಾಗ್ಲೂ ಆ ಥರ ಮಾಡ್ಕೊಂಡು ಹೋಗ್ಬೋದು. ಯಾಕೆ ಅಂತಂದರೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಆಗಿರಲಿ. ನಿನ್ನೆ ರಾತ್ರಿ ಒಬ್ಬರು ನನ್ನ ಹತ್ರ ಮಾತಾಡಿದ್ರು. ಆ ಅಮ್ಮ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಅವ್ರಿಗೋಸ್ಕರ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಸಂಕಲ್ಪ ಮಾಡ್ತೀನಿ. ನಾನು ಯಾವುದು ನೋವಾಗಲಿ, ನಿಮಗೆ ಎಂಥ ಕಷ್ಟ ಆಗಿದ್ರೂ ಸರಿ, ರಾಘವೇಂದ್ರ ಸ್ವಾಮಿ ಬಂದು ಯಾವಾಗಲೂ ನಿಮ್ಮ ಹತ್ರ ನಿಲ್ತಾರೆ. ಅದೇ ರೀತಿ ನೀವು ಒಂದು ಸಮಯ ರಾಘವೇಂದ್ರ ಸ್ವಾಮಿಗೆ ಮಾಲೆ ಹಾಕ್ತೀನಿ, ನಾನು ಮಾಲೆ ಹಾಕ್ಕೊಡ್ತೀನಿ ನಿಮಗೆ. ಮಾಲೆ ಹಾಕ್ಕೊಂಡು ಭಗವಂತನ ಹೋಗಿ ದರ್ಶನ ಮಾಡ್ಕೊಬನ್ನಿ. ನೀವು 30 ದಿವಸ ಸಹ ಹಾಕ್ಕೋಬೋದು ಮಾಲೆನ. ಯಾಕೆ ಅಂತಂದರೆ ನಿಮ್ಗೆ ಯಾವ ತೊಂದರೆನೂ ಇಲ್ಲ. ನೋಡಿ, ತಾಯಿಗೆ ಸಮಾನವಾಗಿ ಹಾಕ್ಬಿಟ್ರು ಅಂತಂದರೆ ಮೆನ್ಸಸ್ ಯಾವಾಗ ನಮ್ಗೆ ನಿಂತೋಗುತ್ತೋ ಆ ಸಮಯದಿಂದ ನೀವು 31 ದಿವಸ ಸಹ ಮಾಲೆ ಹಾಕ್ಕೋಬೋದು. ಆ ಥರ ಅದಕ್ಕೋಸ್ಕರನೇ ತುಂಬಾ ದೇಹ ಆರೋಗ್ಯದಲ್ಲಿ ತೊಂದರೆ ಇರೋ ಅಂಥವ್ರು, ಆ ಥರ ಇರೋ ಅಂಥವ್ರಿಗೆ ಮಾಲೆ ಹಾಕ್ಕೊಂಡು ನೀವು ಹೋಗ್ಬಿಟ್ಟು ಬಂದರೆ ಯಾವ ರೀತಿ ಅಲ್ಲೋದ್ರೆ ಏನೇನು ಕೊಡಬೇಕು ಅನ್ನೋಂಥದ್ದು ನಾನು ಹೇಳ್ತೀನಿ. ಅದನ್ನು ತೊಗೊಂಡೋಗಿ ಕೊಡಿ. ಅದೇ ರೀತಿ ಮಾಂಚಾಲಮ್ಮನವ್ರಿಗೆ ಪೂಜೆ ಮಾಡಿಸಿ, ರಾಯರನ್ನ ದರ್ಶನ ಮಾಡಿ, ಏನು ಬೇಕೋ ಅದನ್ನು ಬೇಡ್ಕೊಳ್ಳಿ. ಅದು ಸತ್ಯತೆ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಸರಿ ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಎಲ್ಲನೂ ಸಕ್ಸಸ್ ಆಗುತ್ತೆ. ನೋಡಿ, ಒಂದು ವಿಷಯ, ರಾಯರಿಗೆ ನಾವು ಬರ್ತೀವಿ ಅಂತ ಅಂದ್ರೇನು ಅವ್ರು ಕರೆಸಲ್ಲ, ಬಾ ಅಂತ ಅಂದ್ರೇನು ಹೋಗೋಕ್ಕಾಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಎಷ್ಟೋ ಇರುತ್ತೆ. ಆದರೆ 1 ಸೆಕೆಂಡ್ ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಎಂಥದ್ದೇ ಆಗಿರಲಿ ಅವ್ರ ಹತ್ರ ಹೋಗಿ ನಿಲ್ತೀವಿ. ನೋಡಿ, ರಾಘವೇಂದ್ರ ಸ್ವಾಮಿಗೆ ಇಷ್ಟ ಇಲ್ಲ ಅಂತಂದರೆ ಯಾರ ಹತ್ರನೂ ಅವ್ರು ಹೋಗಲ್ಲ. ಅವ್ರಿಗಿಷ್ಟ ಇದೆ ಅಂತ ಅಂದರೆ ಬಡವಾಗಿದ್ರೂ ಸರಿ, ಯಾರೇ ಆಗಿರಲಿ ಅವ್ರ ಹತ್ರ ಹೋಗಿ ನಿಲ್ತಾರೆ. ಅದೇ ಇರೋದು ಅವ್ರಿಗೆ ವ್ಯತ್ಯಾಸ. ಬೇರೆ ದೇವ್ರುಗಳಿಗಾಗಿ ರಾಯರಿಗಾಗಿ ತುಂಬಾ ವ್ಯತ್ಯಾಸ ಇದೆ. ಕಾರಣ ಏನು ಅಂತ ಅಂದರೆ ಸಾಧಾರಣವಾಗಿ ರಾಯರನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನಾವು ಗೆಲ್ಲಬೇಕು ಅವ್ರ ಹತ್ರ ಅಂದರೆ ನಮ್ಮ ಮನಸ್ಸಿನಿಂದ ಕರಿಬೇಕು. ಅವ್ರನ್ನ ಪೂಜೆ ಮಾಡಿ ಭಕ್ತಿ ಅಂತ ಇದ್ದರೆ ಮಾತ್ರನೇ ರಾಯರ ನಮ್ಮ ಹತ್ರ ಬರೋ ಅಂಥದ್ದು. ಹಾಗಾಗಿ ಇಷ್ಟಪಟ್ಟು ಬರಬೇಕೇ ವಿನಃ ಕಷ್ಟಪಟ್ಟು ತಗೊಳ್ಳೋ ಅಂಥದ್ದಲ್ಲ. ಇರಲಿ, ರಾಯರ ಆಶೀರ್ವಾದ ಅನುಗ್ರಹ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ವೀಕ್ಷಕರೇ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಸಮಸ್ಯೆಗೂ ಸಹ ನಾನಾ ರೀತಿಯ ಒಂದಷ್ಟು ಪರಿಹಾರ ಇರುತ್ತೆ. ಆದರೆ ನಿಮಗಿರುವಂಥ ಒಂದಷ್ಟು ಗೊಂದಲಗಳಿಗೆ ಯಾವಾಗಲೂ ಸಹ ಪರಿಹಾರವನ್ನು ಹುಡುಕಿದ್ರೂ ಸಹ ಪರಿಹಾರ ಸಿಕ್ಕಿರಲ್ಲ. ಆದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ನಿಮಗಿರುವಂತಹ ಗೊಂದಲ, ನಿಮಗಿರುವಂತಹ ಕಷ್ಟಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಶಿಕ್ಷಣ, ಉದ್ಯೋಗ, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರುವಂಥದ್ದಾಗಿರ್ಬೋದು, ಇನ್ನು ಮದುವೆ ವಿಳಂಬ ಆಗ್ತಾ ಇದ್ದು ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅನ್ನೋಂಥವ್ರು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಲೈನ್ ಸಿಗ್ತಾ ಇಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಅದಕ್ಕೂ ಸಹ ನೀವು ಕರೆ ಮಾಡ್ಬೋದು. ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾ ಹೋಗ್ತಾರೆ. ಇನ್ನು ಫೇಸ್ಬುಕ್,
ಮತ್ತು ಯೂಟ್ಯೂಬಲ್ಲೂ ಸಹ ಲೈವ್ ಹೋಗ್ತಾ ಇದೆ, ಅಲ್ಲೂ ಸಹ ನೀವು ಕಮೆಂಟ್ನ ತಿಳಿಸ್ಬೋದು. ಆ ಕಮೆಂಟ್ ಮೇಲೆ ಗುರುಮಾತಾ ನಿಮಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ಇವತ್ತು ಪುಷ್ಯ ನಕ್ಷತ್ರದ ಒಂದಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಅದನ್ನು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಖಂಡಿತ. ನೋಡಿ, ಇವತ್ತು ಷಷ್ಠಿ ಸಹನೂ ಇದೆ, ಹಾಗಾಗಿ ಪುಷ್ಯ ನಕ್ಷತ್ರ ಷಷ್ಠಿನೂ ಸಹ ಬಂದಿದೆ. ನೋಡಿ, 6 ಅಂತ ಹೇಳ್ತಾರೆ, 6ನೇ ದಿನ ಅಂತ ಹೇಳ್ತೀವಿ. ಹಾಗಾಗಿ ಆ ಷಷ್ಠಿನಂಥದ್ದು ಎಷ್ಟು ವಿಶೇಷತೆ ನೋಡಿ. ಸುಬ್ರಹ್ಮಣ್ಯಂಗೆ ತುಂಬಾ ವಿಶೇಷತೆ. ನಮ್ಮ ಘಾಟಿ ಸುಬ್ರಹ್ಮಣ್ಯಂಗೆ ಹೋಗಿ ಪೂಜೆ ಕೊಡೋ ಅಂಥದ್ದಾಗಲಿ, ಉಪವಾಸ ತಗೊಳ್ಳೋ ಅಂಥದ್ದಾಗಲಿ, ಇಲ್ಲ ನಾವಿರೋಂಥ ಹೇರಿದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಪೂಜೆಗೆ ಅಭಿಷೇಕ ಕೊಡ್ತೀವಿ ಅಂತ ಅಂದ್ರೂ ಸಹ ಕೊಡ್ಬೋದು. ಎಂಥದ್ದೇ ದೃಷ್ಟಿ ಆಗಿರಲಿ, ಅದೇ ರೀತಿ ಎಂಥದ್ದೇ ಶಾಪ ಆಗಿರಲಿ, ಅದರಿಂದ ಸ್ವಲ್ಪನೇ ರಿಲ್ಯಾಕ್ಸ್ ಆಗೋಷ್ಟು ಸಹ ಮೋಕ್ಷ ಸಿಗುತ್ತೆ ಇವತ್ತಿನ ದಿವಸ. ಕಾರಣ ಏನು ಅಂತಂದರೆ, ನಾವು ಯಾವ ರೀತಿ ಉಪವಾಸ ತೊಗೊತೀವೋ ಆ ರೀತಿ ಆ ಭಗವಂತನು ನಮ್ಗೆ ಒಲಿತಾನೆ. ಅದಕ್ಕೋಸ್ಕರ ಉಪವಾಸ ಇದ್ರೇ ನಮಗೆಲ್ಲನೂ ಸಕ್ಸಸ್ ಆಗೋದು ಅಂದರೆ ಖಂಡಿತವಾಗ್ಲೂ ಅದಂತೂ ಸತ್ಯ. ಯಾಕೆ ಅಂತಂದರೆ ನೋಡಿ, ನಾರಾಯಣ ಉಪವಾಸದಿಂದ ಇರಬೇಕು ಅಂತ ಅವರೇನು ನಮ್ಗೆ ಹೇಳಿಲ್ಲ, ಆದ್ರೇನು ನಾರಾಯಣನಿಗೋಸ್ಕರ ನಾವಿದ್ದೀವಿ. ಕಾರಣ ಏನು ಅಂತಂದರೆ, ಆ ಒಂದು ದಿವಸ ಉಪವಾಸ ಇದ್ದಿದ್ದಂಥ ಊಟ ವರ್ಷ ಕಾಲಕ್ಕೆ ನಮಗೆ ಬೇಕಾಗುತ್ತಂತೆ. ಕಾರಣ ಆಹಾರ ಅಜೀರ್ಣ ಆಗಿದ್ದಂಥ ದೇಹ ಎಲ್ಲ ಜೀರ್ಣಶಕ್ತಿ ಸಿಗುತ್ತಂತೆ. ಅದಕ್ಕೋಸ್ಕರನೇ ಉಪವಾಸ ಇರಬೇಕು ವೀಕ್ಲಿ ಒನ್ಸು. ಇವಾಗ ಭಾನುವಾರ ಏನಕ್ಕೋಸ್ಕರ ನಾವು ಲೀವ್ ಕೊಡ್ತೀವಿ? ನಾವು ಚೆನ್ನಾಗಿರಬೇಕು, ರೆಸ್ಟ್ ತೊಗೊಬೇಕು, ಎಣ್ಣೆ ನೀರಾಗಿ ಸ್ನಾನ ಮಾಡ್ಕೋಬೇಕು, ಎಲ್ಲೂ ಪ್ರಯಾಣ ಬಳಸಬಾರ್ದು, ಹೋಗಬಾರ್ದು ಅಂತ ಹೇಳಿಬಿಟ್ಟೇ ಈ ಥರ ಭಾನುವಾರಕ್ಕೆ ತುಂಬ ವಿಶೇಷತೆ ಇದೆ. ಆ ಬಾಡಿಗೆ ರೆಸ್ಟ್ ಕೊಡುವಾಗ ಏನಾಗುತ್ತೆ ಅಂತಂದರೆ, ಮಿಷಿನ್ ಓಡಿ ಸೋತೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ರೆಸ್ಟ್ ಕೊಡುವಾಗ ಏನಾಗುತ್ತೆ, ಫುಲ್ ಫಾಸ್ಟಿಂಗಲ್ಲಿ ಇರಬೇಕು. ಇದ್ದಾಗ ನಮಗೇನಾಗುತ್ತೆ, ಉಪವಾಸದಿಂದ ಇರಬೇಕು. ಇದ್ದಾಗ ಏನಾಗುತ್ತೆ, ಹಂಗನೂ ರೆಸ್ಟ್ ತೊಗೊಂಡು ಮತ್ತೆ ಹೊಸದಾಗಿ ಪ್ರಿಪರೇಷನ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಾವು ಎಷ್ಟೇ ಉಪವಾಸ ಇದ್ರೇನು ಭಕ್ತಿಯಿಂದ ಪೂಜೆ ಮಾಡಬೇಕು. ಷಷ್ಠಿ ಅನ್ನೋಂಥದ್ದು ಸಾಧಾರಣವಾಗಿದ್ದಲ್ಲ, ತುಂಬಾ ವಿಶೇಷತೆ ಇರೋ ಅಂಥದ್ದು. ಆ ಭಗವಂತನಿಗೆ, ಸುಬ್ರಹ್ಮಣ್ಯನಿಗೆ ಚೆನ್ನಾಗಿ ವಿಶೇಷತೆಯಿಂದ ಇದ್ದು ಭಕ್ತಿಯಿಂದ ಪೂಜೆ ಮಾಡಿ, ಯಾರಿಗಾದ್ರೂ ದೊಡ್ಡವ್ರಿಗೆ ಇವತ್ತಿನ ದಿವಸ 2-3 ಅನ್ನದಾನ ನೀವು ಮಾಡಿದ್ರೆ ಖಂಡಿತ ನೀವು ಅಂದ್ಕೊಂಡಿರೋ ಅಂಥದ್ದು ಎಲ್ಲನೂ ಸಕ್ಸಸ್ ಆಗುತ್ತೆ. ಪುಷ್ಯ ಅನ್ನೋಂಥದ್ದು, ಪುಷ್ಯ ನಕ್ಷತ್ರಕ್ಕೆ ಬೇಕಾದಷ್ಟು ಎಲ್ಲ ಅವರ ಪ್ರಸಾದನೂ ಇದೆ. ಏನು ಅಂತಂದರೆ, ಇವತ್ತು ನೋಡಿ, ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಹೆಣ್ಮಕ್ಳು ಜಾಸ್ತಿನೇ ಹೋಗ್ತಾರೆ. ಅದರಲ್ಲಿ ಎಲ್ಲ ದೇವಿ, ದುರ್ಗಾದೇವಿಗಾಗಲಿ, ಮಹಾಲಕ್ಷ್ಮಿಗಾಗಲಿ, ಎಂಥದ್ದೇ ಮಾರಿಯಮ್ಮನಿಗಾಗಲಿ, ಎಂಥ ದೇವಿಹಾರಗಳಾಗಿದ್ರೇನು ಸರಿ, ದೇವಿ ದೇವಸ್ಥಾನ ಅಂದ್ರೇ ಇವತ್ತಿನ ದಿವಸ ತುಂಬಾ ವಿಶೇಷತೆ. ಅದರಲ್ಲೂ ಇಲ್ಲಿ ನಿಮಿಷಾಂಬ ಟೆಂಪಲ್ ಇರೋಂಥದ್ರಲ್ಲಿ ತುಂಬಾ ರಶ್ ಇರುತ್ತೆ. ಯಾಕೆ ಅಂತಂದರೆ, ರಾಜರಾಜೇಶ್ವರಿ ಟೆಂಪಲ್, ಬನಶಂಕರಿ, ಎಲ್ಲ ಕಡೆಗೂ ತಗೊಳ್ಳಿ, ಅಣ್ಣಮ್ಮನ ಟೆಂಪಲ್, ನಮ್ಮ ಬೆಂಗಳೂರಲ್ಲಿ ಆ ಕಡೆಗೆ ಹೋದ್ರೂ ಇವತ್ತು ಹೆಣ್ಮಕ್ಳು ಹಂಗೆ ತುಂಬ ಮುಚ್ಕೊಂಬಿಟ್ಟಿರ್ತಾರೆ. ನೊಣಗಳು ಟೀಗೆ ಹೋಗಿ ಮುಚ್ಕೊಳ್ಳೋ ಥರ ಆ ಥರ ಮುಚ್ಕೊಂಬಿಟ್ಟಿರ್ತಾರೆ. ಕಾರಣ ಏನು ಅಂದರೆ, ನಾನು ಚೆನ್ನಾಗಿ ನೋಡಿ, ಆ ಹೆಣ್ಮಕ್ಳಲ್ಲಿ ಎಷ್ಟು ಒಂದು ಭಕ್ತಿ ಭಾವನೆ ಇರುತ್ತೆ. ಇವತ್ತಿನ ದಿವಸ ನೋಡಿದ್ರೆ ತುಂಬಾ ಖುಷಿ ಸಹ ಆಗುತ್ತೆ. ಯಾಕೆ ಇದು ಹೇಳ್ತೀನಿ ಅಂತಂದರೆ, ಆ ನೊಣ ಟೀಗೆ ಮಾತ್ರನೇ ಅದು ಟೇಸ್ಟು ನೋಡುತ್ತೆ. ಕಾರಣ ಅದು 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಅದು ತಗೊಳ್ಳೋದು, ಆಮೇಲೆ ಮತ್ತೆ ಬಂದೇ ಕುಡಿಯಲ್ಲ. ಕಾರಣ ಯಾಕೆ ಅಂತಂದರೆ, ಅಷ್ಟು ಒಂದು ಸಾರಾಂಶ ಆ ದೇವಿ ಹತ್ರ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿನ ನಾವು ಪಡ್ಕೋಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಭಕ್ತಿಯಿಂದ, ನಂಬಿಕೆಯಿಂದ ಪೂಜೆ ಮಾಡಲೇಬೇಕು ಆ ಥರ. ಹಾಗಾಗಿ ಇವತ್ತಿನ ದಿವಸ ನೋಡಿ, ಲಕ್ಷ್ಮೀ ದೇವಿ ಹುಟ್ಟಿದಂಥ ದಿನ, ಮಹಾಲಕ್ಷ್ಮಿ ಹುಟ್ಟಿದಂಥ ದಿನ ಶುಕ್ರವಾರ. ಈ ಶುಕ್ರವಾರ ಆ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ದೇವಿ ಅವರೇನೆ. ಹಾಗಾಗಿ ಲಕ್ಷ್ಮೀ ನಕ್ಷತ್ರ ಅದು. ಈ ಥರ ಹೋಗ್ತಾ ಹೇಳ್ಕೊಂಡೇ ಹೋಗ್ಬೋದು. ತುಂಬ ನಾನಾ ದೇವ್ರುಗಳಿಗಿರುತ್ತೆ, ಒಂದೇ ಅಕ್ಷರ ನಾನಾ ದೇವ್ರುಗಳಿಗಿರುತ್ತೆ. ಮೂಲ ನಕ್ಷತ್ರ ತಗೊಳ್ಳಿ ಆಂಜನೇಯನಿಗಿರುತ್ತೆ, ಮೃಗಶಿರ ನಕ್ಷತ್ರ ತಗೊಳ್ಳಿ ರಾಘವೇಂದ್ರ ಸ್ವಾಮಿಗಿರುತ್ತೆ. ಈ ಥರ ಒಂದೊಂದು ನಕ್ಷತ್ರನೂ ಒಂದೊಂದು ದೇವ್ರುಗಳಿಗೆ ಇರುತ್ತೆ. ಹಾಗಾಗಿ ಆ ನಕ್ಷತ್ರನೇ ನಮಗೆ ಬಂದಿರುತ್ತೆ ಅಷ್ಟೇ. ಅವ್ರಿಗಿರೋಂಥ ನಕ್ಷತ್ರ ದಿವಸ ನಾವು ಹುಟ್ಟಿರ್ತೀವಿ. ಅದಕ್ಕೆ ಹೇಳೋದು, ಜನ್ಮ ರಾಶಿಲೇ ನೀವು ಅರ್ಚನೆ ಮಾಡಿಸಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಒಂದು ಸ್ವಲ್ಪ ಟೈಮ್ ವ್ಯತ್ಯಾಸ ಆಗಿದ್ರೂ ನಾವು ಹುಟ್ಟಿದ ದಿನ ಯಾವ ನಕ್ಷತ್ರ ಇತ್ತೋ ಅದು ಹಾಕಿರಲ್ಲ, ಬೇರೆ ನಕ್ಷತ್ರ ಹಾಕ್ಬಿಟ್ಟಿರ್ತಾರೆ. ಹಾಗಾಗಿ ಅದಕ್ಕೆ ಹೇಳೋದು, ಡೇಟ್ ಪ್ರಕಾರ ಹುಟ್ಟಿದ್ದಬ್ಬನ ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ನಕ್ಷತ್ರ ರಾಶಿ ಪ್ರಕಾರ ಆಚರಣೆ ಮಾಡ್ಕೊಳ್ಳೋದು ಭಾರಿ ವಿಶೇಷತೆ. ಅದಕ್ಕೆ ಇವತ್ತಿನ ದಿವಸ ಪುಷ್ಯ ನಕ್ಷತ್ರ ಆಗಲಿ, ಷಷ್ಠಿ ಆಗಲಿ, ಇಬ್ಬರು ಸುಬ್ರಹ್ಮಣ್ಯದಿಂದನೂ ಮಹಾಲಕ್ಷ್ಮಿಯಿಂದನೂ ಬೇಕಾದಂಥದ್ದು ಪಡ್ಕೊಳ್ಳಿ. ಖಂಡಿತವಾಗ್ಲಿ ಸುಬ್ರಹ್ಮಣ್ಯನ ಧ್ಯಾನ ಮಾಡಿ, ಅವರ ಸ್ತೋತ್ರ ಮಾಡ್ಕೊಳ್ಳಿ. ಅವರು ಒಳ್ಳೇದು ಮಾಡಲಿ. ಮಂತ್ರನೂ ಸಹ ನೀವು ಬರಿಬಹುದು, ಕಾರ್ತಿಕೇಯನ ಮಂತ್ರನೂ ಸಹ ನೀವು ಬರಿಬಹುದು. ಖಂಡಿತ ಒಳ್ಳೆಯದಾಗುತ್ತೆ. ತುಂಬ ಸಮಸ್ಯೆಯಲ್ಲಿ ಇದ್ದೀವಿ ಅಂತ ಬಳಲ್ತಾ ಇರೋ ಅಂಥವರು ಒಂದು 5%
ಅದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಆ ಗುರುರಾಯರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ವಿಶೇಷತೆ ಹೇಳ್ತಾ ಹೋಗ್ತೀನಿ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554222 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಗುರುಮಾತಾ ನಿಮ್ಮ ಧ್ವನಿ ಮುಖಾಂತರ ನಿಮಗಿರುವಂತಹ ಕಷ್ಟಗಳನ್ನು ಗುರುತಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವತ್ತು ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ಆರಾಧನೆಯ ಜೊತೆಗೆ ಒಂದಷ್ಟು ವಿಶೇಷವಾದಂತಹ ವಿಚಾರ ಇರುವಂಥದ್ದು. ಈ ರೀತಿಯಾಗಿ ಲಕ್ಷ್ಮಿನ ಯಾವ ರೀತಿ ನಾವು ಒಲಿಸ್ಕೋಬಹುದು? ಖಂಡಿತ ನೋಡಿ, ಶುಕ್ರವಾರ ದಿವಸ ಖಂಡಿತವಾಗ್ಲೂ ಬೆಳಗ್ಗೆ ಒಂದು 4:30-5 ಗಂಟೆಗೆಲ್ಲ ದೀಪ ಹಚ್ಚಲೇಬೇಕು. 2 ದೀಪನ ಹಚ್ಚಿ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಅದೇ ರೀತಿ 2 ದೀಪನ ಹಚ್ಚಬೇಕು. ಏನಕ್ಕೆ 2 ದೀಪ ಹಚ್ಚಬೇಕು ಅಂತಂದರೆ, ಒಂದು ಮನೆಯ ದೇವರ ಹೆಸರಲ್ಲಿ ನಮ್ಮ ಮನಸ್ಸಲ್ಲಿ ಇರೋಂಥ ನೆಲೆಯಾಗಿರೋಂಥ ಮಹಾನ್ ಭಾವನೆಗೆ ಹಚ್ಚಬೇಕು. ಅದೇ ರೀತಿ ಕುಲದೇವರು ಅಂತಲೂ ಹೇಳ್ತೀವಿ. ಇನ್ನೊಂದು ದೀಪ ಹಚ್ಚೋ ಅಂಥದ್ದು ಇವತ್ತಿನ ದಿವಸ ನಾವು ಯಾರು ಇಷ್ಟ ದೇವತೆಯಾಗಿ ಪೂಜೆ ಮಾಡ್ತೀವೋ ಆ ದೇವ್ರಿಗೋಸ್ಕರ. ಅದಕ್ಕೋಸ್ಕರನೇ 2 ಕಣ್ಣಿದ್ರೇ ಮನುಷ್ಯನಿಗೆ ಹಾಳಾಗು ಅಂತ ಹೇಳ್ತಾರೆ, ಲಕ್ಷಣ ಅಂತ ಹೇಳ್ತಾರೆ. ಆ ರೀತಿ ಯಾವಾಗಲೂ ನಮ್ಗೆ ಏನೇ ಬರಬೇಕು, ಏನೇ ನಾವು ಸಂಪಾದಿಸ್ಕೋಬೇಕು ಅಂದ್ರೂ ಅವತ್ತಿನ ದಿವಸ ಯಾವ ವಾರ ಏನಾಗಿದೆ, ಏನು ನಕ್ಷತ್ರ ಬರುತ್ತೆ, ಏನು ರಾಶಿ ಬರುತ್ತೆ, ಇದೆಲ್ಲ ನಾವು ಹುಡ್ಕೋದಕ್ಕಿಂತ ಇವತ್ತು ಬಂದಿರೋ ಅಂಥ ದಿನ ನಾವು ತುಂಬಾ ಉಪಯೋಗ ಮಾಡ್ಕೋಬೇಕು ಅಂತ ನಾವು ಮಾಡ್ಕೋಬೇಕು. ಇವತ್ತಿನ ದಿವಸ ಶುಕ್ರವಾರ ನಾವೊಂದು ದೇವಿಗೆ ಮನೆಯಲ್ಲೇ ಒಂದು ಸ್ವಾಮಿ ಪೂಜೆ ಹರೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಸ್ವಾಮಿ ರೂಮ್ನ ನೀಟಾಗಿ ಲಕ್ಷಣವಾಗಿ ಪೂಜೆ ಮಾಡಿ ಒಂದು ಕಳಸವನ್ನು ಇಡಬೇಕು. ಆ ಕಳಸನ ಇಡೋಂಥ ಟೈಮಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಏನಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಾ ಅಂದರೆ, ನಿಮ್ಗೆ ಯಾವ ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬೇಕು, ಯಾವ ಸಮಸ್ಯೆ ನಿಮ್ಗೆ ದೂರ ಆಗಬೇಕು, ಅದೇ ರೀತಿ ಏನೇನೆಲ್ಲ ಪಡ್ಕೋಬೇಕು ಅನ್ನೋದನ್ನು ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಕಳಸನ ಇಡಬೇಕು.